ಕರ್ನಾಟಕ ವಿಶ್ವವಿದ್ಯಾಲಯದ 2024ರ 5th ಸೆಮಿಸ್ಟರ್ BA BSc ಜಿಯಾಗ್ರಫಿ DSC ಪೇಪರ್ ಫಸ್ಟ್ ಪ್ರಶ್ನೆ ಪತ್ರಿಕೆಯನ್ನು 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ನೋಡೋಣ. ಮೊದಲಿಗೆ ವಿಭಾಗ ಅ, ಕೆಳಗಿನವುಗಳಲ್ಲಿ ಬೇಕಾದ 5ಕ್ಕೆ 50 ಶಬ್ದಗಳು ಮೀರದಂತೆ ಉತ್ತರಿಸಿ ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳಿರುತ್ತವೆ. ಅವುಗಳಲ್ಲಿ ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳಾಗಿವೆ. ಮೊದಲ ಪ್ರಶ್ನೆ 1, ಜನಸಂಖ್ಯಾಶಾಸ್ತ್ರ ಎಂದರೇನು ಅಂತ ಇದೆ. ಜನಸಂಖ್ಯಾಶಾಸ್ತ್ರವೆಂದರೆ ಜನಸಂಖ್ಯೆಯ ಶಾಸ್ತ್ರೀಯ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರವಾಗಿದೆ. ವಾಸ್ತವಿಕವಾಗಿ ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ಗಾತ್ರ, ರಚನೆ, ಫಲವಂತಿಕೆ, ಮರ್ತತೆ, ವಲಸೆ, ವೈವಾಹಿಕ ಸ್ಥಿತಿ ಮತ್ತು ಸಾಮಾಜಿಕ ಗತಿಶೀಲತೆ ಇನ್ನೂ ಮೊದಲಾದವುಗಳ ಪರಿಮಾಣಾತ್ಮಕ ಅಧ್ಯಯನವೇ ಈ ಒಂದು ಜನಸಂಖ್ಯಾಶಾಸ್ತ್ರವಾಗಿದೆ. ಅಲ್ಲದೆ ಈ ಒಂದು ಜನಸಂಖ್ಯಾಶಾಸ್ತ್ರವು ಮುಖ್ಯವಾಗಿ ಅಂಕಿ ಅಂಶಗಳ ಮತ್ತು ಸಂಖ್ಯಾತ್ಮಕ ವಿಧಾನಗಳ ಮೇಲೆ ಕೇಂದ್ರೀಕೃತವಾದಂಥ ಒಂದು ಶಾಸ್ತ್ರವಾಗಿದೆ ಎಂದು ಹೇಳಬಹುದು. ಇನ್ನು ಪ್ರಶ್ನೆ 2, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಅಂತ ಇದೆ. 2011ರ ಭಾರತದ ಜನಗಣತಿ ಅಥವಾ 15ನೇ ಭಾರತೀಯ ಜನಗಣತಿಯನ್ನು 2 ಹಂತಗಳಲ್ಲಿ ನಡೆಸಲಾಯಿತು. 31 ಮಾರ್ಚ್ 2011ರಂದು ಬಿಡುಗಡೆಯಾದಂಥ ತಾತ್ಕಾಲಿಕ ವರದಿಗಳ ಪ್ರಕಾರ ಈ ಒಂದು ಭಾರತದ ಜನಸಂಖ್ಯೆಯು 1.21 ಶತಕೋಟಿ ಅಂದರೆ 1210.19 ದಶಲಕ್ಷ ಅಂದರೆ 121 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಇದು ದಶಕದ ಜನಸಂಖ್ಯೆಯ ಬೆಳವಣಿಗೆಯೊಂದಿಗೆ 17.70% ಹೆಚ್ಚಿಗೆಯಾಗಿದೆ. ಈ ಒಂದು ಜನಸಂಖ್ಯೆಯಲ್ಲಿ 623.7 ದಶಲಕ್ಷ ಪುರುಷ ಜನಸಂಖ್ಯೆ ಇದ್ದರೆ 586.46 ದಶಲಕ್ಷ ಮಹಿಳಾ ಜನಸಂಖ್ಯೆ ಇದೆ. ಪ್ರಶ್ನೆ 3, ಫಲವತ್ತತೆ. ಇಲ್ಲಿ ಫಲವತ್ತತೆ ಅಂದರೇನು ಅಂತ ನಾವು ನೋಡಿದಾಗ ಜೀವಂತ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವೇ ಫಲವತ್ತತೆ ಅಥವಾ ಫಲವಂತಿಕೆಯಾಗಿದೆ. ಜೀವಂತ ಜನನಗಳ ಸಂಖ್ಯೆ ಈ ಒಂದು ಫಲವಂತಿಕೆಯ ಸೂಚಕವಾಗಿದೆ. ಯಾವುದೇ ಮಹಿಳೆ ಅಥವಾ ಮಹಿಳೆಯರ ಸಮೂಹದಿಂದ ಯಾವುದೊಂದು ನಿರ್ಧಾರಿತ ಅವಧಿಯಲ್ಲಿ ಜನಿಸಿದಂಥ ಒಟ್ಟು ಜೀವಂತ ಮಕ್ಕಳ ಅಥವಾ ಶಿಶುಗಳ ವಾಸ್ತವಿಕ ಸಂಖ್ಯೆಯೇ ಈ ಒಂದು ಫಲವತ್ತತೆ ಅಥವಾ ಫಲವಂತಿಕೆಯಾಗಿದೆ. ಇನ್ನು ಪ್ರಶ್ನೆ 4, ವಲಸೆ ಮಾದರಿಗಳು. ಇಲ್ಲಿ ವಲಸೆ ಮಾದರಿಗಳು ಯಾವುವು ಅಂತ ನಾವು ನೋಡಿದಾಗ 1 ಗುರುತ್ವ ಮಾದರಿ, 2 ಮಧ್ಯವರ್ತಿ ಅವಕಾಶ ಮಾದರಿ, 3 ಸ್ಪರ್ಧಾತ್ಮಕ ವಲಸಿಗರ ಮಾದರಿ, 4 ಸೂಕ್ಷ್ಮ ವಿಶ್ಲೇಷಣಾತ್ಮಕ ಮಾದರಿ, 5 ಬಲವಂತದ ವಲಸೆ, 6 ಪರಿಸರ ವಲಸೆ, 7 ಆರ್ಥಿಕ ವಲಸೆ ಮತ್ತು 8 ಚಲನಶೀಲತೆಯ ಪರಿವರ್ತನೆ ವಲಸೆ ಅಂತ ಈ ಒಂದು ವಲಸೆಯ ಮಾದರಿಗಳು ಕಂಡುಬರುತ್ತವೆ. ಇನ್ನು ಪ್ರಶ್ನೆ 5, ಲಿಂಗಾನುಪಾತ. ಇಲ್ಲಿ ಲಿಂಗಾನುಪಾತ ಅಂದರೇನು ಅಂತ ನಾವು ನೋಡಿದಾಗ ಯಾವುದೇ ಜನಸಂಖ್ಯೆಯಲ್ಲಿ ಎಲ್ಲ ವಯೋವರ್ಗಗಳ ಒಟ್ಟು ಮಹಿಳೆಯರ ಮತ್ತು ಪುರುಷರ ಅನುಪಾತ ಅಥವಾ ಪ್ರಮಾಣವೇ ಈ ಒಂದು ಲಿಂಗಾನುಪಾತವಾಗಿದೆ. ಲಿಂಗಾನುಪಾತ ಯಾವುದೊಂದು ಪ್ರದೇಶದ ವರ್ತಮಾನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳ ಸೂಚಕಾಂಕವಾಗಿದೆ ಮತ್ತು ಪ್ರಾದೇಶಿಕ ವಿಶ್ಲೇಷಣೆಗೆ ಈ ಒಂದು ಲಿಂಗಾನುಪಾತವು ಬಹಳ ಉಪಯುಕ್ತವಾದಂಥ ಸಾಧನವಾಗಿದೆ ಎಂದು ನಾವು ಹೇಳಬಹುದು. ಕೊನೆಯ ಪ್ರಶ್ನೆ, HDIಯನ್ನು ವಿಸ್ತರಿಸಿ ಅಂತ ಇದೆ. ಇಲ್ಲಿ HDI ಎಂದರೆ
ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಈ ಒಂದು HDI ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವು ಜೀವಿತಾವಧಿ, ಶಿಕ್ಷಣ ಮತ್ತು ತಲಾ ಆದಾಯದ ಸೂಚಕಗಳ ಸಂಖ್ಯಾಶಾಸ್ತ್ರೀಯ ಸಂಯೋಜಿತ ಸೂಚ್ಯಾಂಕವಾಗಿದೆ ಎಂದು ನಾವು ಹೇಳಬಹುದು. ಈ ತೆರನಾಗಿ 2 ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ವಿಭಾಗ ಬಿ ನೋಡೋಣ. ವಿಭಾಗ ಬಿಯಲ್ಲಿ ಕೆಳಗಿನವುಗಳಲ್ಲಿ ಬೇಕಾದ 4ಕ್ಕೆ 200 ಶಬ್ದಗಳು ಮೀರದಂತೆ ಉತ್ತರಿಸಿ ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 4ಕ್ಕೆ ಮಾತ್ರ ನೀವು ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳು. ಮೊದಲ ಪ್ರಶ್ನೆ 7, ಜನಸಂಖ್ಯಾ ಭೂಗೋಳಶಾಸ್ತ್ರದ ವ್ಯಾಪ್ತಿ ಕುರಿತು ಬರೆಯಿರಿ ಅಂತ ಇದ್ದರೆ, ಪ್ರಶ್ನೆ 8, ಮಾಲ್ಥಸ್ನ ಜನಸಂಖ್ಯಾ ಬೆಳವಣಿಗೆ ಸಿದ್ಧಾಂತವನ್ನು ವಿವರಿಸಿ ಅಂತ ಇದೆ. 9, ವಲಸೆಯ ವಿವಿಧ ಪ್ರಕಾರಗಳನ್ನು ವಿವರಿಸಿ ಅಂತ ಇದೆ. 10, ಭಾರತದಲ್ಲಿ ಜನಸಂಖ್ಯಾ ನೀತಿಗಳನ್ನು ಕುರಿತು ಚರ್ಚಿಸಿ ಅಂತ ಇದ್ದರೆ, ಕೊನೆಯ ಪ್ರಶ್ನೆ 11, ಸಾಮಾಜಿಕ ಯೋಗಕ್ಷೇಮ ಮತ್ತು ಜೀವನದ ಗುಣಮಟ್ಟವನ್ನು ವಿವರಿಸಿರಿ ಅಂತ ಈ ತೆರನಾದ 5 ಅಂಕದ ಪ್ರಶ್ನೆಗಳು ಇವೆ. ಇನ್ನು ವಿಭಾಗ ಖ, ಕೆಳಗಿನವುಗಳಲ್ಲಿ ಬೇಕಾದ 3ಕ್ಕೆ 500 ಶಬ್ದಗಳು ಮೀರದಂತೆ ಉತ್ತರಿಸಿ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 3ಕ್ಕೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳಾಗಿವೆ. ಮೊದಲ ಪ್ರಶ್ನೆ 12, ಪ್ರಪಂಚದ ಜನಸಂಖ್ಯೆಯ ಮಾಪನ ಮತ್ತು ಮಾದರಿಗಳನ್ನು ಕುರಿತು ವಿವರಿಸಿರಿ ಅಂತ ಇದೆ. ಪ್ರಶ್ನೆ 13, ಜನಸಂಖ್ಯಾ ಗುಣಲಕ್ಷಣಗಳು ಮತ್ತು ಪರಿವರ್ತನೆಯನ್ನು ಕುರಿತು ಚರ್ಚಿಸಿ ಅಂತ ಇದ್ದರೆ, 14, ಜನಸಂಖ್ಯೆಯ ಸಂಯೋಜನೆ ಮತ್ತು ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಕೊನೆಯ ಪ್ರಶ್ನೆ 15, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಜನಸಂಖ್ಯೆಯ ನೀತಿಗಳನ್ನು ವಿವರಿಸಿ ಅಂತ 10 ಅಂಕದ ಪ್ರಶ್ನೆಗಳು ಇವೆ. ಈ ತೆರನಾದಂಥ 2024ರ 5th ಸೆಮಿಸ್ಟರ್ನ ಜಿಯಾಗ್ರಫಿ ಫಸ್ಟ್ ಪೇಪರ್ ಪ್ರಶ್ನೆ ಪತ್ರಿಕೆಯಾಗಿದ್ದು, ಶುಭವಾಗಲಿ ಎಂದು ಹಾರೈಸುತ್ತಾ ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.